ನಮಸ್ಕಾರ ಸ್ನೇಹಿತರೆ. ಆದರೆ ಇಲ್ಲಿ ಅಕ್ಕಮಹಾದೇವಿ ಬರುವುದು ಭಾವದಲ್ಲಿ, ಅಂದ್ರೆ ಆ ವಿಶಿಷ್ಟ ಅದ್ವೈತ ಏನಿದೆಯಲ್ಲ ಅದು ಭಾವದಲ್ಲಿ ನೋಡುವಂಥದ್ದು. ಇಲ್ಲಿ ದ್ವೈತ ಏನು, ದೇಹದಲ್ಲಿ ಭಗವಂತನನ್ನ ನೋಡುವಂಥದ್ದು. ಆಮೇಲೆ ವಿಶಿಷ್ಟ ಅದ್ವೈತ ಏನಿದೆಯಲ್ಲ ಅದು ಭಾವದಲ್ಲಿ ನೋಡುವಂಥದ್ದು. ಅಕ್ಕಮಹಾದೇವರ ವಚನವನ್ನು ತೆಗೆದುಕೊಳ್ಳಿ, ಆಲ್ಮೋಸ್ಟ್ ಎಲ್ಲ ವಚನಗಳು ಭಾವದಲ್ಲಿ. ಚನ್ನಮಲ್ಲಿಕಾರ್ಜುನನೇ ನನ್ನ ಸತಿ, ನನ್ನ ಚನ್ನಮಲ್ಲಿಕಾರ್ಜುನನೇ ನನ್ನ ಪತಿದೇವ ಅಂತಂದು ಭಾವಿಸುವುದು, ಅಂತ ಭಾವದಲ್ಲಿ ನೋಡುವುದು. ಭಗವಂತನೇ ನನ್ನ ಗಂಡನಂತ ನೋಡುವುದು, ಭಗವಂತನೇ ನನ್ನ ತಂದೆ ಅಂತ ನೋಡುವಂಥದ್ದು. ಭಾವದಲ್ಲಿ ದೇವಿಯೇ ದಾಸ ನಾನು ಅಂತ ಹೋಗುವಂಥದ್ದು, ಇದೆಲ್ಲ ಭಾವದಲ್ಲಿ ಹೋಗುವಂಥದ್ದು. ಇದು ವಿಶಿಷ್ಟ ಅದ್ವೈತ. ರಾಮಾನುಜಾಚಾರ್ಯ ಹೇಳಿದ ವಿಶಿಷ್ಟ ಅದ್ವೈತ ಅಂದ್ರೆ ಇಲ್ಲಿ ದ್ವೈತ ಮತ್ತು ವಿಶಿಷ್ಟ ಅದ್ವೈತ ಎರಡು ಸೇರಿ ಇರುತ್ತೆ. ಅದು ಮಣಿಪುರದಿಂದ ವಿಶುದ್ಧದವರೆಗೆ ಭಾವದಲ್ಲಿ, ಅನಾಥ ಚಕ್ರದಿಂದ ಮೇಲೆ ಹೋಗ್ತಾ ಭಾವದಲ್ಲಿ ಹೋಗುವಂಥದ್ದು. ಇದಕ್ಕೆ ಎಷ್ಟೋ ವರ್ಷಗಳು ಎಷ್ಟೋ ಜನ್ಮಗಳು ಕೂಡ ತೆಗೆದುಕೊಳ್ಳುತ್ತೆ. ಆಮೇಲೆ ಅದ್ವೈತಿಗೆ ಬಂದಾಗ ಅದು ಜ್ಞಾನದಲ್ಲಿ ಹೋಗುವಂಥದ್ದು. ಅಂದ್ರೆ ಈ ಕಂಠಚಕ್ರದಿಂದ ಈ ಆಜ್ಞಾಚಕ್ರ ಬಂದಾಗ, ಈ ಆಜ್ಞಾಚಕ್ರ ಏನಾದ್ರೂ ಓಪನ್ ಆಗ ಥರ್ಡ್ ಐ ಅಂತ ಹೇಳ್ತೀವಲ್ವಾ, ಇದು ಓಪನ್ ಆದಾಗ ಅಲ್ಲಿ ಜ್ಞಾನ ಪ್ರಕಟ ಆಗತ್ತೆ. ಅಲ್ಲಿ ಜ್ಞಾನದಲ್ಲಿ ಹೋಗುವಂಥದ್ದು. ಅಲ್ಲಿ ಭಗವಂತ ಮತ್ತು ಭಗವಂತ ಮತ್ತು ನಾನು ಇಬ್ರು ಸಮಾನರು, ಇಬ್ರು ಸ್ನೇಹಿತರು. ಅವ್ರ ಕೈ ಮೇಲೆ ಹಿಂಗ್ ಕೈ ಹಾಕಿರುವಂತವ್ರು. ನನಗೂ ಭಗವಂತನಿಗೂ ಭೇದ ಇಲ್ಲ, ಇಬ್ರು ಸ್ನೇಹಿತರು ಎಂಬ ಭಾವ ಜ್ಞಾನದಲ್ಲಿ ಬರುತ್ತೆ. ಇದಕ್ಕೆ ಎಷ್ಟೋ ವರ್ಷಗಳು ಎಷ್ಟೋ ಜನ್ಮಗಳು ಕೂಡ ತೆಗೆದುಕೊಳ್ಳಬಹುದು ಆಗಿರುತ್ತೆ. ಇದನ್ನು ಮೀರಿ ತಾನೇ ಸ್ವಯಂ ಪರಬ್ರಹ್ಮನಾಗುವುದು 1%. ಸ್ವಯಂ ಪ್ರಕಾಶ ತಾನೇ ಪರಬ್ರಹ್ಮನಾಗಿ, ತಾನೇ ದೇವಿಯಾಗಿ, ತಾನೇ ಶಿವನಾಗಿ, ತಾನೇ ವಿಷ್ಣುವಾಗಿ ನಿಲ್ಲುವುದು ಅದು 1%. ಹೀಗೆ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಇವುಗಳು ಈ ಪ್ರತಿಯೊಬ್ಬರ ಶರೀರದಲ್ಲಿ ಈ ಗ್ರಂಥಿಗಳಿದಾವೆ. ಈ ಗ್ರಂಥಿಗಳನ್ನ, ಈ ಕುಂಡಲಿನಿ ಚಕ್ರೆಯನ್ನ ಜಾಗೃತಿ ಮಾಡಿಕೊಂಡು ಹೋದಾಗ ನಿಮಗೆ ಈ ಅನುಭವಗಳು ಆಗ್ತವೆ. ಈಗ ನೋಡಿ, ಈಗ ರಾಮ ಕೇಳ್ತಾನೆ ಆಂಜನೇಯನಿಗೆ, ನೀನು ಯಾವ ದೃಷ್ಟಿಯಿಂದ ನನ್ನನ್ನು ನೋಡ್ತೀಯ ಅಂತ ಕೇಳ್ತಾನೆ. ಅವಾಗ ಹೇಳ್ತಾನೆ, ನಾನು ದೇಹ ಭಾವದಲ್ಲಿದ್ದಾಗ ನೀನು ನನ್ನ ಸ್ವಾಮಿ, ನಾನು ನಿನ್ನ ಭಕ್ತ ಅಂತ ಹೇಳ್ತಾನೆ ಆಂಜನೇಯ. ನಾನು ದೇಹ ಭಾವದಲ್ಲಿದ್ದಾಗ ನೀನು ನನ್ನ ಸ್ವಾಮಿ, ನಾನು ನಿನ್ನ ಭಕ್ತ ಅಂತ ಹೇಳ್ತಾನೆ. ಅದೇ ವಿಶಿಷ್ಟ ಅದ್ವೈತಕ್ಕೆ ಬಂದಾಗ ಅವಾಗ ಜೀವ ಭಾವದಲ್ಲಿದ್ದಾಗ ನಿನ್ನ ಒಂದು ಅಂಶ ನಾನು, ಜೀವ ಭಾವದಲ್ಲಿದ್ದಾಗ ನಿನ್ನ ಒಂದು ಅಂಶ ನಾನು. ಈ ವಿಶಿಷ್ಟ ಅದ್ವೈತ ಎಂಬುದು ಜೀವ ಭಾವದಲ್ಲಿರುತ್ತೆ, ದ್ವೈತ ಎಂಬುದು ದೇಹ ಭಾವದಲ್ಲಿರುತ್ತೆ, ಅದ್ವೈತ ಎಂಬುದು ಜ್ಞಾನ ಭಾವದಲ್ಲಿ ಇರುತ್ತೆ. ಹಾಗೆ ಇಲ್ಲಿ ಆಂಜನೇಯ ಉತ್ತರ ಕೊಡ್ತಾನೆ. ಆಂಜನೇಯ ಏನು ಉತ್ತರ ಕೊಡ್ತಾನೆ, ನಾನು ಆತ್ಮ ಭಾವದಲ್ಲಿದ್ರೆ ನಾನು ನೀನು, ನೀನೇ ನಾನು ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಜ್ಞಾನಿ, ಇಲ್ಲಿ ಆಂಜನೇಯ ಬ್ರಹ್ಮಜ್ಞಾನಿ. ಯಾಕೆಂದ್ರೆ ಆಂಜನೇಯ ಸ್ವಯಂ ಸೂರ್ಯ ಭಗವಾನ್ನಿಂದ ಬ್ರಹ್ಮಜ್ಞಾನವನ್ನ ಪಡ್ಕೊಂಡಿರ್ತಾನೆ. ಅದಕ್ಕೆ ಸೂರ್ಯ ಭಗವಾನ್ ಕೇಳ್ತಾನೆ, ಈ ಒಂದು ಪಡೆದಂತ ಬ್ರಹ್ಮಜ್ಞಾನ ಏನಿದೆಯಲ್ಲ ಇದನ್ನು ಉಳಿಸಿಕೊಳ್ಳೋದು ಹೇಗೆ ಅಂತ ಕೇಳಿದ್ರೆ, ಅವಾಗ ಸೂರ್ಯದೇವ ಹೇಳ್ತಾನೆ, ನಿನ್ನ ಜೀವನವಿಡೀ ಬ್ರಹ್ಮಚರ್ಯ ಪಾಲನೆ ಮಾಡಿದ್ರೆ ನೀನು ಈ ಜ್ಞಾನವನ್ನ ಹೀಗೆ ಉಳಿಸ್ಕೊಂಡು ಹೋಗ್ತೀಯ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಆಜನ್ಮ ಬ್ರಹ್ಮಚಾರಿಯಾಗಿ ಆಂಜನೇಯ ಇರುವಂಥದ್ದು. ಆಜನ್ಮ ಬ್ರಹ್ಮಚಾರಿಯಾಗಿರೋದ್ರಿಂದ ಅವನು ಅದ್ವೈತದ ಪರಾಕಾಷ್ಠೆಯಲ್ಲಿ ಇರ್ತಾನೆ. ಅದ್ವೈತದ ಪರಾಕಾಷ್ಠೆಯಲ್ಲಿ, ಅಂದ್ರೆ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಮೀರಿದ ಒಂದು ಸ್ಥಿತಿ ಇದೆಯಲ್ಲ, ಆ ಸ್ಥಿತಿಯಲ್ಲಿ ಆಂಜನೇಯ ಇರ್ತಾನೆ. ಅನೇಕ ಜನ ಮಾಧ್ವರೇ ಆಂಜನೇಯ ಅಂತಾರೆ, ಅದು ಶುದ್ಧ ಸುಳ್ಳು. ಯಾಕಂತ ಕೇಳಿದ್ರೆ ಆಂಜನೇಯ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತವನ್ನ ಮೀರಿ ಹೋಗಿರುವಂತಹ ವ್ಯಕ್ತಿ ಆಗಿರೋದ್ರಿಂದ ಆಂಜನೇಯ ಮಧ್ವರ ಅಲ್ಲ. ಇಲ್ಲಿ ಭೀಮ, ಮಹಾಭಾರತದಲ್ಲಿ ಬರುವಂತಹ ಭೀಮ ಏನಿದನಲ್ಲ, ಆ ಭೀಮನ ಇನ್ನೊಂದು ಅವತಾರವೇ ಇದು ಮಾಧ್ವರ ಅವತಾರ ಆಗಿರುತ್ತೆ. ಇದನ್ನ ನೀವು ಸರಿಯಾಗಿ ತಿಳ್ಕೋಬೇಕು, ಯಾಕಂದ್ರೆ ಇದಕ್ಕೆಲ್ಲ ಸಾಕ್ಷಿ ಇದೆ. ಹೀಗೆ ನಾವು ಇನ್ನೊಂದು ರೀತಿಯಲ್ಲಿ ಕರ್ಮಕಾಂಡ, ಉಪಾಸನೆ ಕಾಂಡ, ಜ್ಞಾನಕಾಂಡ ಅಂತಂದು ಶಂಕರಾಚಾರ್ಯರು ಹೇಳ್ತಾರೆ. ಅಂದ್ರೆ ಇವುಗಳು ಬೇರೆ ಬೇರೆ ಮಾಡೋದಲ್ಲ. ಕರ್ಮಕಾಂಡ ಮಾಡ್ತಾ ನಿಸ್ವಾರ್ಥವಾದ ಕರ್ಮಗಳನ್ನ ಮಾಡುತ್ತಾ, ಆಮೇಲೆ ಉಪಾಸನೆ, ಜಪ, ಧ್ಯಾನ, ಜಪ, ಇಷ್ಟ ದೇವತೆ ಪೂಜೆ, ಭಾವಿಸುವಂಥದ್ದು, ಧ್ಯಾನ ಮಾಡುವಂಥದ್ದು, ಉಪಾಸನೆ ಮಾಡ್ತಾ
ಆ ಜ್ಞಾನ ಮಾರ್ಗದಲ್ಲಿ ಹೋಗುವಂಥದ್ದು. ಜ್ಞಾನ ಮಾರ್ಗದಲ್ಲಿ ಅಂದ್ರೆ ಉಪನಿಷತ್ತುಗಳ ಅಧ್ಯಯನ. ಉಪನಿಷತ್ತುಗಳು ಏನ್ ಹೇಳ್ತಾ ಇದ್ದೇವೆ, ನಿನ್ನ ಸ್ವಸ್ವರೂಪದಲ್ಲಿ ನಿಲ್ಲುವಂಥದ್ದು. ನಿನ್ನ ಸ್ವಸ್ವರೂಪದಲ್ಲಿ ನಿಲ್ಲುವಂಥದ್ದು ಯಾವುದು ನಿನ್ನ ಸ್ವರೂಪ ಅಂತ ಬಂದಾಗ ನೋಡಿ, ಇಲ್ಲಿ ಇರುವುದು ಒಂದೇ, ಇರುವುದು ಒಂದೇ. ಅದು ಎರಡಾಗಿ ಕಾಣ್ತಾ ಇದೆ, ಹಲವಾಗಿ ಕಾಣ್ತಾ ಇದೆ. ಅದು ಜಗತ್ತನ್ನೆಲ್ಲ ವ್ಯಾಪಿಸಿದೆ. ಅದೇ ಜೀವ ಆಗಿದೆ, ಅದು ಜಗತ್ತಾಗಿದೆ, ಅದು ಪ್ರಾಣಿಯಾಗಿದೆ, ಪಕ್ಷಿ ಆಗಿದೆ, ಈ ಶರೀರ ಆಗಿದೆ. ಎಲ್ಲವೂ ಒಳಗಡೆ, ಎಲ್ಲರೊಳಗೂ ತುಂಬಿಕೊಂಡಿದೆ. ಬಯಲು ಬ್ರಹ್ಮಾಂಡದೆಲ್ಲ ತುಂಬಿಕೊಂಡಿದೆ. ಆದರೆ ಇರುವುದು ಒಂದೇ. ಅದ್ವೈತ ಹೇಳುವಂಥದ್ದು ಇದು ಒಂದೇ. ಅಂದ್ರೆ ಎಲ್ಲಲ್ಲೂ ಒಂದೇ ಇರೋದು. ನಾವು ಅದು ಬೇರೆ ಬೇರೆಯಾಗಿ ಕಾಣ್ತಾ ಇದೆ. ಒಂದೇ ಎರಡಾಗಿದೆ, ಒಂದೇ ಹಲವಾಗಿದೆ. ಆದ್ರೆ ಏಕಂ ಸತ್ಯ ವಿಪ್ರಾಹ ಬಹುಧೋ ವದಂತಿ. ಏಕಂ ಸತ್ಯ ವಿಪ್ರಾಹ ಬಹುಧೋ ವದಂತಿ ಅಂದ್ರೆ ಸತ್ಯ ಒಂದೇ, ಇರುವ ಸತ್ಯ ಒಂದೇ. ವಿಪ್ರರು, ತಿಳಿದವರು, ಜ್ಞಾನಿಗಳು ಅದನ್ನ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಅನುಭವ ಪಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಇರುವ ಒಂದೇ ಸತ್ಯ. ಇಲ್ಲಿ ಒಂದ್ರದೇ ಎಲ್ಲ ಹೇಳೋದು, ಎಲ್ಲರೂ ಹೇಳೋದು ಒಂದ್ರದನ್ನೇ. ಇಲ್ಲಿ ಬೇರೆ ಇಲ್ಲ, ಒಂದೇ ಇರುವುದು. ಅದು ಬೇರೆ ಬೇರೆಯಾಗಿ ಕಾಣ್ತಾ ಇದೆ. ಅದಕ್ಕೆ ಈ ಮನುಷ್ಯನಿರುವಂತ ಈ ಷಟ್ಚಕ್ರ ಭೇದನ ಮಾಡಿದಾಗ ಅದು ಅನುಭವಕ್ಕೆ ಬರುತ್ತೆ. ಅಂದ್ರೆ ಇರುವ ಒಂದು ಸತ್ಯ, ಅದಕ್ಕೆ ಅಜ್ಞಾನ ಮುಟ್ಕೊಂಡಿದೆ. ಅಜ್ಞಾನಗಳು, ಅಹಂಕಾರ, ಕಾಮ, ಕ್ರೋಧ, ಲೋಭ, ಮದಮೋಹ, ಮತ್ಸರಗಳು ಇವೆಲ್ಲ ಅಂಟ್ಕೊಂಡಿದೆ. ಇವುಗಳನ್ನೆಲ್ಲ ಬೇರ್ಪಡಿಸಿ 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 ನೇತಿ 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 ಮಾರ್ಗದಲ್ಲಿ ಹೋದಾಗ ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ ಅಂತ ಹೋದಾಗ ಕಟ್ಟ ಕಡೆಗೆ ಉಳಿಯುವಂಥದ್ದೇ ಆ ಪರಬ್ರಹ್ಮ. ಅದೇ ನೀನು, ಅದೇ ನಾನು, ಅದೇ ಜಗತ್ತು, ಅದೇ ಜೀವ, ಅದೇ ಪ್ರಪಂಚ. ಅದನ್ನ ಅಲ್ಲಮಹಾಪ್ರಭುಗಳು ಹೇಳಿದ್ರು. ಅಲ್ಲಮಹಾಪ್ರಭುಗಳು ನೋಡಿ, ಬಯಲಿನಲ್ಲಿ ಬಯಲು ಅಂದ್ಬಿಟ್ರು ಅವರು. ಬಯಲಿನಲ್ಲಿ ಬಯಲು ಅಂತ ಹೇಳಿಬಿಟ್ರೆ ಅವರು ವಚನದಲ್ಲಿ. ಎಲ್ಲರೂ ಸತ್ರು, ಬಯಲಿನಲ್ಲಿ ಬಯಲು ಅಂದ್ಬಿಟ್ರು. ಅಂದ್ರೆ ಅಲ್ಲಮಹಾಪ್ರಭುಗಳು ಇದ್ದಿದ್ದು ಅದ್ವೈತ ಸಿದ್ಧಾಂತದಲ್ಲಿ. ಅಲ್ಲಮಹಾಪ್ರಭುಗಳ ವಚನಗಳು ಯಾರಿಗೂ ಅರ್ಥ ಆಗೋದಿಲ್ಲ. ನೋಡಿ, ಎಷ್ಟೋ ಜನಕ್ಕೆ ಅಲ್ಲಮಹಾಪ್ರಭುಗಳು ಹೇಳುವಂತ ವಚನಗಳು ಅವಳು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಅಷ್ಟೇ ಅಲ್ಲ, ಅಕ್ಕಮಹಾದೇವಿ ಹೇಳಿರುವಂತ ವಚನಗಳೇ ಎಷ್ಟೋ ಜನಕ್ಕೆ ಅರ್ಥ ಆಗೋದಿಲ್ಲ. ಬಸವಣ್ಣವರು ಹೇಳಿರುವಂತ ಕೆಲವು ವಚನಗಳು ಅರ್ಥ ಆಗ್ತವೆ, ಇನ್ನೂ ಕೆಲವು ಅರ್ಥ ಆಗೋದಿಲ್ಲ. ಕೆಲವನ್ನೇ ಆಯ್ಕೆ ಮಾಡಿಕೊಂಡು ಕೇವಲ ದೇಹ ಭಾವದಲ್ಲೇ ಇದ್ದು ಅವುಗಳನ್ನು ಪ್ರವಚನ ನೀಡುವಂತವರು ತುಂಬಾ ಜನ ಇದ್ದಾರೆ. ಆ ವಚನಗಳನ್ನ ಜ್ಞಾನ ಮಾರ್ಗದಲ್ಲಿ ಬರಬೇಕು. ಜ್ಞಾನ ಈ ರುದ್ರ ಗ್ರಂಥಿ ವಿವೇಚನೆ ಮಾಡಿಕೊಂಡು ಬಂದಾಗ ನಿಮಗೆ ಅಲ್ಲಮಹಾಪ್ರಭುಗಳ ವಚನಗಳು ಅರ್ಥ ಆಗ್ತವೆ. ಯಾವಾಗ ನೀವು ಅಲ್ಲಮಹಾಪ್ರಭುಗಳ ವಚನಗಳನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಬಂತು, ನೀವು ಅದ್ವೈತಕ್ಕೆ ಬಂದ್ರಿ. ಯಾವಾಗ ನೀವು ಅಕ್ಕಮಹಾದೇವಿಯ ಹೇಳುವಂತ ವಚನಗಳನ್ನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಗೆ ಬಂದ್ರಿ, ಅವುಗಳನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಂಡ್ರಿ ಅಂದ್ರೆ ಅದು ವಿಶಿಷ್ಟ ಅದ್ವೈತಕ್ಕೆ ಬಂದ್ರಿ. ಇಲ್ಲಿ ಬಸವಣ್ಣನವರು ಅನೇಕ ವಚನಕಾರರು ಹೇಳುವಂತ ವಚನಗಳನ್ನ ನೀವು ತೆಗೆದುಕೊಂಡು ಬಂದಾಗ ನೀವು ದ್ವೈತದಲ್ಲಿ ಇದ್ದೀರಾ. ದ್ವೈತ ಮತ್ತು ವಿಶಿಷ್ಟ ಅದ್ವೈತದಲ್ಲಿ ಇದ್ದೀರಾ, ಇವೆರಡರ ಮಧ್ಯದಲ್ಲಿ ಇದ್ದೀರಾ. ಆದ್ರೆ ಜ್ಞಾನಕ್ಕೆ ಇನ್ನು ಹೋಗಿಲ್ಲ ನೀವು. ಯಾವಾಗ ನೀವು ಅಲ್ಲಮಹಾಪ್ರಭುಗಳನ್ನ, ಅವರ ವಚನಗಳನ್ನ ನೀವು ಅರ್ಥ ಮಾಡ್ಕೊಂಡು ಅವುಗಳನ್ನ ನಿಮ್ಮ ಜೀವನದಲ್ಲಿ ಅನುಸರಣೆಗೆ ತಂದು ಯಮ ನಿಯಮಗಳನ್ನ ನಿಮ್ಮ ಜೀವನದಲ್ಲಿ ಅನುಸರಣೆ ಮಾಡುತ್ತಾ, ನಿಷ್ಕಾಮ ಕರ್ಮ ಮಾಡುತ್ತಾ, ಜಪ ಮಾಡುತ್ತಾ, ಧ್ಯಾನ ಮಾಡುತ್ತಾ ನೀವು ಜ್ಞಾನ ಮಾರ್ಗದಲ್ಲಿ ಹೋದ್ರೆ ನಿಮಗೆ ಅಲ್ಲಮಹಾಪ್ರಭುಗಳ ವಚನಗಳು ಅವುಗಳು ಅರ್ಥ ಆಗ್ತವೆ. ಅದನ್ನ ಶೂನ್ಯ ಸಂಪಾದನೆ ಅಂತಾನು ಅನೇಕ ಜನ ಶೂನ್ಯ ಸಂಪಾದನೆ ಅಂತ ಬರೆದಿದ್ದಾರೆ. ಅದು ಏನು, ಜ್ಞಾನದಲ್ಲಿ ಇದ್ದಾವೆ ಅವು ಶೂನ್ಯ ಸಂಪಾದನೆಗಳು. ಶೂನ್ಯ ಸಂಪಾದನೆಗಳು ಅವು ಜ್ಞಾನದಲ್ಲಿದ್ದಾವೆ. ಆದರೆ ಅವುಗಳು ಈ ದ್ವೈತ ಮಾರ್ಗದಲ್ಲಿ, ದ್ವೈತದ ಸ್ಥಿತಿಯಲ್ಲಿದ್ದು ನೀವು ಶೂನ್ಯ ಸಂಪಾದನೆಗಳು ಓದಕ್ ಹೋದ್ರೆ ಅಥವಾ ಅಲ್ಲಮಪ್ರಭುಗಳ ವಚನಗಳನ್ನು ಓದಕ್ ಹೋದ್ರೆ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಅದಕ್ಕೂ ಗುರು ಬೇಕು, ಅಥವಾ ಜನ್ಮಾಂತರದ ಸಾಧನೆಯೂ ಬೇಕು. ನಿಮ್ಮ ಕುಲಕುಂಡಲಿನಿ ಶಕ್ತಿ ಜಾಗೃತಿಯಾಗಿರಬೇಕು. ಕುಲಕುಂಡಲಿನಿ ಶಕ್ತಿ ಜಾಗೃತಿಯಾಗಿ ಥರ್ಡ್ ಐ ಓಪನ್ ಆದಾಗ ನೀವು ಜ್ಞಾನದಲ್ಲಿ ನಿಂತುಕೊಂಡು ಈ ಅಲ್ಲಮಹಾಪ್ರಭುಗಳ ವಚನಗಳನ್ನು ನೀವು ಓದಿದಾಗ ನಿಮಗೆ ಅವು ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಭೂಮಿ ಮೇಲೆ ಇರುವಂತದ್ದು ಹೇಳಿದಿವಲ್ವಾ, ಮೂರೇ ವರ್ಗ, ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ಮೂರೇ ವರ್ಗದ ಜನ ಇರ್ತಾರೆ. ಅದರಲ್ಲಿ 33% ದ್ವೈತದಲ್ಲಿ ಇರ್ತಾರೆ, ಇನ್ನು 33% ಅದ್ವೈತದಲ್ಲಿ ಇರ್ತಾರೆ, ಇನ್ನು 33%
ವಿಶಿಷ್ಟ ಅದ್ವೈತದ ಇರ್ತಲೆ 1% ಮಾತ್ರ ಜ್ಞಾನದಲ್ಲಿ ಇರ್ತಾರೆ. ಅವರೇ ಮಹಾತ್ಮರು, ಅವರು ಯೋಗಿಗಳು, ಅವರೇ ಸಾಧು ಸಂತರು. ಅವರು 1% ಇರ್ತಾರೆ. ಎಲ್ಲೇ ಗುಡ್ಡು ಗಾಡಿನಲ್ಲಿ ಎಲ್ಲೇ ವಾಸ ಮಾಡುತ್ತಾ ಈ ಮಾಯ ಮೋಹದಿಂದ ದೂರ ಆಗಿ ಅವರ ಆತ್ಮದಲ್ಲಿ ತಮ್ಮೊಳಗೆ ತಾವು ನೋಡುತ್ತಾ, ಆತ್ಮದಲ್ಲಿ ತಮ್ಮೊಳಗೆ ತಾವು ಮುಳುಗುತ್ತಾ, ಆತ್ಮದಲ್ಲೇ ಜಗತ್ತಿಗೆ ಸಾಕ್ಷಿಯಾಗಿ ಜೀವನ ಮಾಡ್ತಾ ಇರ್ತಾರೆ. ಇವತ್ತು ನಾನು ಈಗ ಹೇಳಿರುವಂತ ಈ ಒಂದು ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಯಾವ ಜಂಜಾಟವು, ಯಾವ ಜಗಳವು, ಯಾವ ಕಿತ್ತಾಟನು ಸಮಾಜದಲ್ಲಿ ಇರೋದಿಲ್ಲ. ಇವತ್ತು ಜಗತ್ತಿನಲ್ಲಿ ನಡೆದಿರುವುದೇ ಈ ಈ ದೇವರುಗಳ ಮೇಲೆ ಕಿತ್ತಾಟಗಳೇ ನಡೆದಿರೋದು, ಧರ್ಮದ ಮೇಲೆ ಕಿತ್ತಾಟಗಳೇ ಜಾಸ್ತಿ ನಡೆದಿರೋದು. ಆದ್ರೆ ಅಧ್ಯಾತ್ಮವನ್ನ ವೈಜ್ಞಾನಿಕ ದೃಷ್ಟಿಯಿಂದ ನಾವು ನೋಡಿ ನಮ್ಮ ಜೀವನದಲ್ಲಿ ಅನುಸರಣೆ ಮಾಡಿದರೆ, ಅದನ್ನ ನಾವು ಪಾಲನೆ ಮಾಡಿಕೊಂಡು ಬಂದಾಗ ನಿಮಗೆ ನಾನು ಹೇಳುವಂಥದ್ದು ನಿಮ್ಗೆ ಅರ್ಥ ಆಗುತ್ತೆ. ಯಾರು ಹೇಳಿದ್ರು? ಶಂಕರಾಚಾರ್ಯ ಹೇಳಿರುವಂತು, ಅಲ್ಲಮ ಪ್ರಭು ಹೇಳಿರುವಂತು, ಅಕ್ಮದೇವಿ ಹೇಳಿರುವಂಥದ್ದು, ರಾಮಾನುಜಾಚಾರ್ಯ ಹೇಳಿರುವಂಥದ್ದು, ಇವೆಲ್ಲ ಅರ್ಥ ಆಗ್ತವೆ. ಆದ್ರೆ ಇವೆಲ್ಲ ಒಂದೇ ಜನ್ಮದಲ್ಲಿ ಆಗೋದಿಲ್ವಾ ಅಂದ್ರೆ ಒಂದೇ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಅಲ್ಲ, ಸಾಧ್ಯ ಇದೆ. ಈಗ ರಾಮಕೃಷ್ಣ ಪರಮಹಂಸರು ಕೂಡ ಮೊದಲು ತಾಯಿಯನ್ನ ಪೂಜೆ ಮಾಡ್ತಾ, ಅಮ್ಮನ ಪೂಜೆ ಮಾಡ್ತಾ, ಆಮೇಲೆ ಭಾವಿಸ್ತಾ ಸಾಕ್ಷಾತ್ ದೇವಿಯೇ ಅವ್ರ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಅವರು ದ್ವೈತದಿಂದ ವಿಶಿಷ್ಟ ಅದ್ವೈತಕ್ಕೆ ಬಂದಾಗ ನೋಡಿ, ಅವ್ರು ಅವರು ಆಂಜನೇಯ ಸಾಧನೆಯನ್ನ ಮಾಡ್ತಾ ಭಾವಿಸ್ತಾ ಆಂಜನೇಯ ಸಾಧನೆ ಮಾಡಿದ್ರೆ ಅವರಿಂದ ಮಗಳ ಹಿಂದ್ಗಡೆ ಬಾಲ ಬಂದಿತ್ತು. ಆಮೇಲೆ ಅವರು ಕೃಷ್ಣನನ್ನ ಭಾವಿಸ್ತಾ ಯೇಸು ಕ್ರಿಸ್ತ ಭಾವ ಬಂದಿತ್ತು. ರಾಧೆಯ ಭಾವವನ್ನು ಭಾವಿಸ್ತಾ ಸಾಧನೆ ಮಾಡಿದ್ರು, ರಾಧೆಯ ಭಾವ ಬಂದಿತ್ತು. ಹೀಗೆ ಯಾರು ವಿಶಿಷ್ಟ ಅದ್ವೈತದಲ್ಲಿ ಅಂತರಂಗದಲ್ಲಿ ಭಾವಿಸ್ತಾ ಪೂಜೆ ಮಾಡ್ಕೊಂತ ಹೋಗ್ತಾರೋ ಅಂತವರಿಗೆ ಆ ಭಾವ ಅವರಿಗೆ ಆವಿರ್ಭವಿಸುತ್ತೆ. ಭಾವದಲ್ಲಿ ಹೋಗಬೇಕು, ಇದು ಉನ್ನತ ಮಾರ್ಗ. ಭಾವದಲ್ಲಿ ಹೋದಾಗ ಇಲ್ಲಿ ಈ ವಿಶುದ್ಧ ಚಕ್ರದಲ್ಲಿ ಅಲ್ಲಿ ವಿಷ್ಣುವೇ ಬ್ರಹ್ಮ ಆಗಿರ್ತಾನೆ. ಅಲ್ಲಿ ಶೈವರಿಗೆ ಶಿವನೇ ಬ್ರಹ್ಮನಾಗಿರ್ತಾನೆ, ವಿಷ್ಣುಗಳಿಗೆ ವಿಷ್ಣುವನೇ ಬ್ರಹ್ಮ ಆಗಿರ್ತಾನೆ, ದೇವಿ ಭಕ್ತರಿಗೆ ದೇವಿಯ ಬ್ರಹ್ಮ ಆಗಿರ್ತವೆ. ಆದ್ರೆ ಜ್ಞಾನದಲ್ಲಿ ಹೋದಾಗ ಅಲ್ಲಿ ಶಿವ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ, ದೇವಿ ಬೇರೆ ಅಲ್ಲ. ಇಬ್ರು ಸ್ನೇಹಿತರು, ನಾನು ಅವರು ಸ್ನೇಹಿತರಿದ್ದಾಗೆ. ಅವರೇ ನಾನು, ನಾನೇ ಅವರು ಆಗುವಂತ ಸ್ಥಿತಿ, ಅದು ರುದ್ರ ಗ್ರಂಥಿ ವಿಭೇದನೆ ಆದಾಗ ಸಿಗುವಂತ ಅದು ಸ್ಥಿತಿ. ಅದು ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ಸಿಗುವಂತದ್ದಲ್ಲ, ಅದು ಸಮಯ ತೆಗೆದುಕೊಳ್ಳುತ್ತದೆ. ಹಂಗೆ ಇಲ್ಲಿ ನಾವು ಭೇದ ಈಗ ವಿಷ್ಣು ತತ್ವವನ್ನ, ಶಿವ ತತ್ವವನ್ನ ಯಾವತ್ತು ನಾವು ಭೇದ ದೇವಿ ತತ್ವವನ್ನ ಭೇದ ಮಾಡಕ್ ಹೋಗಬಾರ್ದು. ಎಲ್ಲವೂ ಕೂಡ ಮೂಲದಲ್ಲಿ ಅದನ್ನೇ ಹೇಳುತ್ತೆ, ಕೊನೆಗೂ ಅಲ್ಲಿಗೆ ಬರುತ್ತೆ. ಎಲ್ಲವೂ ಅಲ್ಲಿಗೆ ಬರ್ತವೆ. ದಾರಿ ಮಾರ್ಗಗಳು ಬೇರೆ ಬೇರೆ ಮಾರ್ಗದಲ್ಲಿ ಹೋಗ್ಬೋದು. ಆದ್ರೆ ಕೆಲವರು ಜಪದಲ್ಲಿ ಹೋಗ್ಬೋದು, ಕೆಲವರು ಧ್ಯಾನದಲ್ಲಿ ಹೋಗ್ಬೋದು, ಅಥವಾ ಕೆಲವರು ಹೋಮ ಯಜ್ಞ ದಾನ ಬೇರೆ ಬೇರೆ ಮಾರ್ಗದಲ್ಲಿ ಹೋಗ್ಬೋದು. ಯಾಕೆ ಇದೆಲ್ಲ ಮಾಡಿದ್ರಂದ್ರೆ ಈ ಮನಸ್ಸಿದೆಯಲ್ಲ, ಇದು ಕರಡಿ ಇರುತ್ತೆ, ಸದಾ ಹೊರಗಡೆ ತಿರುಗ್ತಾ ಇರುತ್ತೆ. ಈ ಮನಸ್ಸನ್ನ ಒಂದು ಹಂತಕ್ಕೆ ತರಬೇಕಲ್ವಾ, ಕಂಟ್ರೋಲ್ ಮಾಡ್ಬೇಕಲ್ವಾ. ಅದಕ್ಕೆ ಈ ಹೋಮಗಳನ್ನ, ಪೂಜೆಗಳನ್ನ, ಹವನಗಳನ್ನ, ವ್ರತಗಳನ್ನ, ಆಚರಣೆಗಳನ್ನ, ವಿಗ್ರಹಗಳ ಆರಾಧನೆಯನ್ನ ಮಾಡಿದ್ರು. ಇದನ್ನೆಲ್ಲ ಎದಕ್ ಮಾಡಿದ್ರು ಅಂದ್ರೆ ಮನಸ್ಸು ನಿಲ್ಲಿಸೋದಕ್ಕೋಸ್ಕರ ಮಾಡಿದ್ರು. ಒಂದೇ ಸಲ ನೀನ್ ಮನಸ್ಸು ನಿಲ್ಸಂದ್ರೆ, ನಿರಾಕಾರದಲ್ಲಿ ಮನಸ್ಸು ನಿಲ್ಸಂದ್ರೆ ಯಾರು ನಿಲ್ಸಕ್ಕಾಗುತ್ತೆ? ಆಗುವುದಿಲ್ಲ. ಅದಕ್ಕೆ ಮೂರ್ತಿಗಳನ್ನ, ಪೂಜೆಗಳನ್ನ, ದೇವಾಲಯಗಳನ್ನ ಇದೆಲ್ಲವನ್ನ ನಮ್ಮ ಹಿರಿಯರು ಮಾಡಿದ್ರು. ಕ್ರಮಬದ್ಧವಾಗಿ ಅವುಗಳ ಸ್ಥಾಪನೆ, ಅವುಗಳಿಗೆ ಪ್ರಾಣ ಪ್ರತಿಷ್ಠೆ, ಆಮೇಲೆ ಪೂಜಾ ಹೋಮ, ಇವೆಲ್ಲ ವ್ರತ, ಇವೆಲ್ಲ ಹಬ್ಬಗಳು, ಇವೆಲ್ಲ ಮಾಡಿಟ್ಟು ಹೋಗಿದ್ದಾರೆ. ಯಾಕೆಂದ್ರೆ ಆಗಾದ್ರೂ ಮನಸ್ಸು ಹೊರಗಡೆ ಹೋಗೋದು ಸ್ವಲ್ಪ ನಿಲ್ಲಿಸಲಿ. ಅಲ್ಲಿ ಈಗ ವಿಗ್ರಹ ಆರಾಧನೆ ಇಲ್ಲ ಅಂದ್ರೆ ಈಗ ಯಾರು 3 ಹೊತ್ತು ಪೂಜೆ ಮಾಡ್ತಾರೆ, 5 ಹೊತ್ತು ಪೂಜೆ ಮಾಡ್ತಾರೆ, 2 ಹೊತ್ತು ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಕ್ ಕುಂತ್ಕೊಂಡಾಗ ಅದು ಭಾವ ನಿಧಾನವಾಗಿ ನಮ್ಮ ಒಳಗಿರುವುದೇ ಅದರಲ್ಲಿ ಪ್ರಕಾಶವಾಗಿ ಅದು ನಿನ್ನನ್ನ ಭಾವದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡುತ್ತೆ. ದ್ವೈತದಿಂದ ವಿಶಿಷ್ಟ ಅದ್ವೈತದ ಕಡೆಗೆ, ವಿಶಿಷ್ಟ ಅದ್ವೈತದಿಂದ ಅದ್ವೈತ, ವಿಶಿಷ್ಟ ಅದ್ವೈತ, ಆಮೇಲೆ ದ್ವೈತದ ಕಡೆಗೆ, ವಿಶಿಷ್ಟ ಅದ್ವೈತದ ಕಡೆಗೆ, ಹೀಗೆ ಒಂದೊಂದಿಂದ ಮೊದಲು ದ್ವೈತ, ಆಮೇಲೆ ವಿಶಿಷ್ಟ ಅದ್ವೈತ, ಆಮೇಲೆ ಅದ್ವೈತ, ಹೀಗೆ ಒಂದೊಂದೇ ಕ್ರಮವಾಗಿ ನಿಮ್ಮನ್ನ ಅದು ಕರೆದುಕೊಂಡು ಹೋಗುತ್ತೆ. ಆದ್ರೆ ನೀವು ಯಾವ ಸ್ಟೇಜ್ನಲ್ಲಿ ಇದ್ದೀರಾ, ಯಾವ ಭಾವದಲ್ಲಿ ಇದ್ದೀರಾ,
ಅಥವಾ ದೇಹದಲ್ಲಿದ್ದೀರಾ ಅಥವಾ ಜ್ಞಾನದಲ್ಲಿದ್ದೀರಾ, ಅದನ್ನ ನೀವೇ ತಿಳಿದುಕೊಳ್ಬೇಕು. ಅದು ನೀವೇ ತಿಳಿದುಕೊಳ್ಬೇಕು. ಇದು ವೈಜ್ಞಾನಿಕವಾದ ಪದ್ಧತಿ. ಭಾರತೀಯ ಸನಾತನ ಪರಂಪರೆಯಲ್ಲಿ ಆಧ್ಯಾತ್ಮದ ವೈಜ್ಞಾನಿಕವಾದ ಪದ್ಧತಿಯನ್ನ ನಾನು ನಿಮ್ಗೆ ಹೇಳಿದ್ದೇನೆ. ಇಂದಿನಿಂದ ಅದನ್ನೇ ಮಾಡಿಕೊಂಡು ಬಂದಿದ್ದಾರೆ. ಕಾಲ ಕಾಲಕ್ಕೆ ಒಂದು ಶಕ್ತಿ, ಆ ಪರಬ್ರಹ್ಮನ ಒಂದು ಶಕ್ತಿ ಆವಿರ್ಭಾವವಾಗಿ ಒಂದೊಂದು ಮಾರ್ಗವನ್ನ ನಿರ್ಮಾಣ ಮಾಡ್ತಾ ಹೋಗಿದೆ. ಈಗ ಗೌತಮ್ ಬುದ್ಧ ಅವನು ಸನಾತನ ಧರ್ಮ ಸಾಧನೆ ಮಾಡಿತ್ತು. ಅವ್ರ ಗುರುಗಳು ಎಲ್ಲ ಶಾಸ್ತ್ರ ಅಧ್ಯಯನ ಮಾಡ್ದ. ಕೊನೆಗೆ ಅಂತಿಮ ಸತ್ಯವನ್ನ ಕಂಡ. ಅವನ ಶಕ್ತಿಯ ಮುಂದೆ ಎಲ್ಲ ದ್ವೈತಿಗಳು, ಅದ್ವೈತಿಗಳು, ವಿಶಿಷ್ಟ ಅದ್ವೈತಿಗಳು ತಲೆಬಾಗಿದ್ರು. ಎಲ್ಲರನ್ನೂ ಬೌದ್ಧ ಭಿಕ್ಷು ಮಾಡಿ ಹಾಕ್ಬಿಟ್ಟ. ಭಾರತದಲ್ಲಿ ಹೆಚ್ಚು ಕಮ್ಮಿ ರಾಜರನ್ನ, ಬ್ರಾಹ್ಮಣರ ಎಲ್ಲರನ್ನೂ ಬೌದ್ಧ ಭಿಕ್ಷುಗಳು ಮಾಡಿ ಹಾಕ್ಬಿಟ್ಟ. ಅವಾಗ ಸನಾತನ ಧರ್ಮಕ್ಕೆ ಅಲ್ಲಿ ಕುಂಠಿತ, ಅವಾಗ ಅಪಾಯ ಬಂತು. ಅವಾಗ ಶಂಕರಾಚಾರ್ಯರು ಬಂದು ಅದನ್ನೇ ಸ್ವಲ್ಪ ಮಿಶ್ರಣ ಮಾಡಿಬಿಟ್ಟು ಅದ್ವೈತವನ್ನ ಹೇಳಿ ಅವರು ಮೂರ್ತಿ ಪೂಜೆಗೂ ಕೂಡ ಮಹತ್ವ ಕೊಟ್ಟು, ದ್ವೈತಕ್ಕೂ, ವಿಶಿಷ್ಟ ಅದ್ವೈತಕ್ಕೂ ಮತ್ತು ಅದ್ವೈತಕ್ಕೂ ಪ್ರಾಮುಖ್ಯತೆ ಕೊಟ್ಟು ಜ್ಞಾನದಲ್ಲಿ ಹೋದ್ರು. ಅನಂತರ ರಾಮಾನುಜಾಚಾರ್ಯರ ಬಂದು ಅವರು ಕೂಡ ಈ ಒಂದು ಮೂರ್ತಿ ಪೂಜೆಗೂ ಮತ್ತು ಭಾವದಲ್ಲಿ ಹೋಗೋದಕ್ಕೂ ಪ್ರಾಮುಖ್ಯತೆಯನ್ನು ಕೊಟ್ಟರು. ಅಂದ್ರೆ ಭಕ್ತಿಗೂ ಮತ್ತು ಭಾವಕ್ಕೂ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟರು. ಇಲ್ಲಿ ಆಮೇಲೆ ಮದ್ದವರು ಬಂದು ಅವರು ಭಕ್ತಿಗೆ ಪ್ರಾಧಾನ್ಯತೆ ಕೊಟ್ಟರು. ಹಾಗೆ ಬಸವಣ್ಣನವರು ಬಂದ್ರು, ಭಕ್ತಿಗೆ ಪ್ರಾಧಾನ್ಯ ಕೊಟ್ಟರು. ಈ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತ ಕಮಿಟಿ ಏನಿದೆಯಲ್ಲ, ಇಲ್ಲಿ ದ್ವೈತನೂ ಇದೆ, ವಿಶಿಷ್ಟ ಅದ್ವೈತನೂ ಇದೆ, ಅದ್ವೈತನೂ ಇದೆ. ಮೂರು ಇದೆ: ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ. ಮೂರು ನಾವು ಲಿಂಗಾಯತರಲ್ಲಿ ಕಾಣ್ತೀವಿ. ಭಾವದಲ್ಲಿ ಹೋಗೋದು ಕಾಣ್ತೀವಿ, ಕೇವಲ ದೇಹ ಭಾವದಿಂದ ಪೂಜೆ ಮಾಡೋದನ್ನು ಕಾಣ್ತೀವಿ, ಭಕ್ತಿ ಭಾವದಲ್ಲಿ ಲಿಂಗ ಪೂಜೆಯನ್ನು ಮಾಡೋದನ್ನು ಕಾಣ್ತೀವಿ. ಆದ್ರೆ ಅದನ್ನ ಭಾವಿಸ್ತಾ ಶಿವನಾಗುವುದು, ಶಿವತತ್ವದಲ್ಲಿ ಭಾವಿಸುವಂಥದ್ದು, ಅದು ವಿಶಿಷ್ಟ ಅದ್ವೈತವನ್ನು ಕಾಣ್ತೀವಿ. ಆಮೇಲೆ ತಾನೇ ಲಿಂಗದಲ್ಲಿ ಐಕ್ಯನಾಗುವುದು, ಸ್ಥಳಗಳು ಅಂತ ಏನ್ ಹೇಳ್ತೀವಲ್ಲ, ಎರಡು ಸ್ಥಳಗಳು ಸೇರಿ, ಎರಡು ಸ್ಥಳ ಕೇಳಿ ದ್ವೈತ, ಎರಡು ಸ್ಥಳ ಸೇರಿ ವಿಶಿಷ್ಟ ಅದ್ವೈತ, ಎರಡು ಸ್ಥಳ ಸೇರಿ ಅದ್ವೈತ ಆಗುತ್ತೆ. ಭಕ್ತ, ಮಹೇಶ, ಪ್ರಸಾದಿ ಅಂತ ಏನ್ ಕರಿತೀವಲ್ಲ, ಇವು ಎರಡೆರಡು ಸ್ಥಳ ಸೇರಿ ಈ 6 ಸ್ಥಳಗಳು ಮಾಡಿ ಐಕ್ಯ ಸ್ಥಳ ಅಂತ ಏನ್ ಕರಿತೀವಿ, ಅದು ಅದ್ವೈತ. ಭಗವಂತನಲ್ಲಿ ಐಕ್ಯನಾಗುವುದು, ಅಲ್ಲಿ ಭಗವಂತನ ಜ್ಞಾನ ಪಡ್ಕೊಂಡು ಅವನಂಗೆ ಆಗುವಂಥದ್ದು. ಇದನ್ನೇ ವೀರಶೈವ ಲಿಂಗಾಯತ ಮತ್ತು ಲಿಂಗಾಯತ ಮತಗಳು ಹೇಳುವಂಥದ್ದು. ಇಲ್ಲಿ ಹೆಸರುಗಳು ಬೇರೆ ಬೇರೆ ಆದರೂ ಹೋಗುವ ಮಾರ್ಗ ಒಂದೇ ಇರುತ್ತೆ, ಗುರಿ ಒಂದೇ ಇರುತ್ತೆ. ಅವರು ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಹೋದ್ರೆ ನೀವು ಶಿವ ಶಿವ ಬಸವಣ್ಣ ಬಸವಣ್ಣ ಅಂತ ಹೋಗ್ತೀರಿ. ಅಲ್ಲಿ ಶಿವ ಶಿವ ಅಂತ ಹೋಗ್ತಾರೆ, ಇಲ್ಲಿ ವಿಷ್ಣು ಅಂತ ಹೋಗ್ತಾರೆ, ಇಲ್ಲಿ ರಾಮ ಅಂತ ಹೋಗ್ತಾರೆ. ಹೀಗೆ ಕೆಲವರು ದೇವಿ ದೇವಿ, ಅಮ್ಮ ಅಮ್ಮ, ದೇವಿ ದೇವಿ ಅಂತ ಹೋಗ್ತಾರೆ. ಯಾವ ಹೆಸರಿಂದ ಕರೆದ್ರು ಒಂದೇ ಪರಬ್ರಹ್ಮ ಒಂದೇ ಆಗಿರುತ್ತೆ. ನಾವು ಹೋಗುವ ಮಾರ್ಗ ಗುರಿ ಒಂದೇ ಆಗಿರುತ್ತೆ, ಆದ್ರೆ ದಾರಿಗಳು ಬೇರೆ ಬೇರೆ ಆಗಿರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ನಾವು 15 ವರ್ಷ ತಪಸ್ಸನ್ನ ಮಾಡಿ ಒಂದು ಸಿದ್ಧಿಯನ್ನ ಪಡ್ಕೊಂಡಿದ್ದೇವೆ. ಅದನ್ನ ರಾಜಯೋಗ ಅಂತ ನಾವು ಕುಂಡಲ ರಾಜಯೋಗ ಅಂತ ಕರಿತಾ ಇದ್ದೇವೆ. ಯಾವ ಗೌತಮ್ ಬುದ್ಧ ಯಾವ ಮಾರ್ಗವನ್ನ ಕಂಡುಕೊಂಡಿದ್ದ, 12 ವರ್ಷ ತಪಸ್ಸು ಮಾಡಿ ಬಸವಣ್ಣನವರು ಈ ಅಂಗೈ ಮೇಲೆ ಲಿಂಗ ಇಟ್ಟು ಈ ಶಿವಯೋಗವನ್ನ 12 ವರ್ಷ ತಪಸ್ ಮಾಡಿ ಅವ್ರು ಹೆಂಗ್ ಕಂಡ್ಕೊಂಡಿದ್ರು, ಹಾಗೆ 15 ವರ್ಷ ತಪಸ್ ಮಾಡಿ ನಾವು ಕೂಡ ರಾಜಯೋಗ ಮಾರ್ಗವನ್ನ ಕಂಡ್ಕೊಂಡಿದ್ದೇವೆ. ಈ ಮಾರ್ಗದಲ್ಲಿ ನೀವು ಬನ್ನಿ, ಇಲ್ಲಿ ನಿಮ್ಗೆ ಭಗವಂತ ಅನುಗ್ರಹ ಆದಷ್ಟು ಬೇಗ ಆಗುತ್ತೆ. ನಿಮ್ಮೊಳಗಿರುವ ಆನಂದವನ್ನ ನಾವು ನಿಮಗೆ ತೋರಿಸಿಕೊಡ್ತೀವಿ. ಕುಂಡಲಿನಿ ರಾಜಯೋಗ ಅಂತ ಈ ಮಾರ್ಗವನ್ನ ಕಂಡುಕೊಂಡಿದ್ದೀವಿ. ಇಲ್ಲಿ ನಾವು ದೀಕ್ಷೆ ಕೊಡ್ತೀವಿ. 18ರಿಂದ 45 ಒಳಗಿರುವಂತಹ ಸ್ತ್ರೀ ಮತ್ತು ಪುರುಷರಿಗೆ ದೀಕ್ಷೆ ಕೊಡ್ತೀವಿ. 18ರಿಂದ 45ರಿಂದ 60 ವಯಸ್ಸೊಳಗಿರೋರಿಗೆ ಕುಂಡಲಿನಿ ರಾಜಯೋಗ ಭಾಗ 2 ದೀಕ್ಷೆ ಕೊಡ್ತೀವಿ.